ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಮೋದಿಯವರ ಪಟ್ಟಾಭಿಷೇಕಕ್ಕೆ ಒಂದು ಕಡೆ ಸಿದ್ಧತೆ ಆಗ್ತಾ ಇದೆ. ಮತ್ತೊಂದು ಕಡೆ ಮೋದಿ ಸಂಪುಟದಲ್ಲಿ ಈ ಬಾರಿ ಯಾರ್ಯಾರು ಅವಕಾಶವನ್ನ ಪಡಿತಾರೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಎನ್ನುವಂತಹ ಕುತೂಹಲ. ರಾಜ್ಯಕ್ಕೆ 1+3 ಬಂಪರ್ ಸಿಗುತ್ತಾ? 1+2 ಗಷ್ಟೇ ಸೀಮಿತವಾಗುತ್ತೆ. ಜೆಡಿಎಸ್ ನಾಯಕ ಎಚ್ಡಿಕೆಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಫಿಕ್ಸ್ ಆಗುತ್ತಾ? ಮೈತ್ರಿ ಧರ್ಮವನ್ನ ಪಾಲಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಮೋದಿ ಇದ್ದಾರೆ. ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಮೈತ್ರಿ ಪಕ್ಷಗಳಿಗೆ ಹೆಚ್ಚು ಒತ್ತನ್ನು ಕೊಡಲಾಗುತ್ತೆ, ಅವರತ್ತನೇ ಹೆಚ್ಚು ಚಿತ್ತವನ್ನು ವಹಿಸಲಾಗುತ್ತೆ. ಹಾಗಾಗಿ ಈ ಸಲ ಜೆಡಿಎಸ್ಗೆ ಬಂಪರ್ ಕ್ಯಾಬಿನೆಟ್ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ತಮ್ಮ ಮನದಲ್ಲಿರುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿ ಖಾತೆಯ ಮೇಲೆ ನನಗೆ ಆಸಕ್ತಿ ಇದೆ, ಒಲವಿದೆ ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ಒಂದಿಷ್ಟು ಕುತೂಹಲಗಳಂತೂ ಮನೆ ಮಾಡ್ತಾ ಇದೆ. ಮೋದಿ 2.0 ಸರ್ಕಾರದಲ್ಲಿ ಬಿಜೆಪಿಗೆ ಪ್ರಬಲ ಖಾತೆಗಳನ್ನು ಇಟ್ಕೊಳ್ಳಲಾಗಿತ್ತು. ಈ ಬಾರಿ ಸಮ್ಮಿಶ್ರ ಸರ್ಕಾರವಾಗಿರೋದ್ರಿಂದ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿರೋದ್ರಿಂದ ಸಹಜವಾಗಿಯೇ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಬಿಜೆಪಿ ಸಂಸದರಲ್ಲಿ ಯಾರಿಗೆ ಕ್ಯಾಬಿನೆಟ್ ಲಕ್, ಯಾರಿಗೆ ಚೆಕ್? ಲಿಂಗಾಯತ, ಒಕ್ಕಲಿಗ, ದಲಿತ, ಒಬಿಸಿ ಕಾಂಬಿನೇಷನ್ ನಲ್ಲಿ ಸಿಗುತ್ತಾ ಮಂತ್ರಿಗಿರಿ? ಲಿಂಗಾಯತ ಸಮುದಾಯಕ್ಕೆ 1 ಸೀಟನ್ನು ಕೊಟ್ರೆ 4 ರೇಸ್ನಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿಗೂ ಈ ಸಲವೂ ಕ್ಯಾಬಿನೆಟ್ ಅದೃಷ್ಟ ಇದೆಯಾ? ಫಸ್ಟ್ ಟೈಮ್ ಗೆದ್ದವರಿಗೆ ಅದೃಷ್ಟನ, 4ಕ್ಕಿಂತ ಹೆಚ್ಚು ಸಲ ಗೆದ್ದವರಿಗೆ ಆದ್ಯತೆನ? ಕರ್ನಾಟಕದಿಂದ ಯಾರಾಗ್ತಾರೆ ಮಂತ್ರಿ? ಪ್ರಾದೇಶಿಕವಾರು ಲಕ್ಕು ಕುದುರುತ್ತಾ? ಸಹಜವಾಗಿಯೇ ಈ ರೀತಿಯ ಹಲವು ಪ್ರಶ್ನೆಗಳು, ಕುತೂಹಲಗಳು ಈಗ ಮೂಡ್ತಾ ಇರುವಂತಹದ್ದು. ಹಾಗಾದ್ರೆ ಯಾರ್ಯಾರಿಗೆ ಕೇಂದ್ರ ಮಂತ್ರಿಯ ಚಾನ್ಸ್ ಇದೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಗೆದ್ದಿದ್ದಾರೆ. ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 5 ಬಾರಿ ಸಂಸದರಾಗಿದ್ರು. ಕಳೆದ ಬಾರಿ ಮೋದಿ ಕ್ಯಾಬಿನೆಟ್ನಲ್ಲಿ ಸಂಸದೀಯ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸಿದ್ರು. ಮೋದಿಯವರ ಆಪ್ತರು ಜೊತೆಗೆ ನಂಬಿಕಸ್ಥರು ಕೂಡ ಆಗಿದ್ದಾರೆ. ಅವರ ಹೆಸರು ಕೂಡ ರೇಸ್ನಲ್ಲಿರುವಂತಹದ್ದು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ 2.5 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. 3 ಬಾರಿ ಸಂಸದರಾಗಿದ್ದಾರೆ. ಕರ್ನಾಟಕದ ಸಿಎಂ ಆಗಿ ಕೆಲಸವನ್ನ ನಿರ್ವಹಿಸಿರುವಂತಹ ಅನುಭವ ಇದೆ. ಸಹಜವಾಗಿಯೇ ಅವರ ಹೆಸರು ಕೂಡ ರೇಸ್ನಲ್ಲಿರುವಂಥದ್ದು. ಜೊತೆಗೆ ಎನ್ಡಿಎಯ ಭಾಗವಾಗಿ ಜೆಡಿಎಸ್ ಇರೋದ್ರಿಂದ ಅವರಿಗೆ ಈ ಬಾರಿ ಲಕ್ಕು ಕುದುರುತ್ತೆ ಅಂತ ಹೇಳಲಾಗ್ತಿದೆ. ಡಾಕ್ಟರ್ ಮಂಜುನಾಥ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಒಕ್ಕಲಿಗ ಸಮುದಾಯ, ಮೊದಲ ಬಾರಿ ಸಂಸದರಾಗಿದ್ದಾರೆ. ದೇಶದಲ್ಲಿ ಈ ಬಾರಿ ಸದ್ದು ಮಾಡಿದಂತಹ ಕ್ಷೇತ್ರ ಆದ್ರೆ ಅಂದ್ರು ಬೆಂಗಳೂರು ಗ್ರಾಮಾಂತರ. ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಟ್ಟು ಅತಿ ಹೆಚ್ಚು ಮತಗಳ ಅಂತರದಿಂದ 2.5 ಲಕ್ಷ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ. ಡಾಕ್ಟರ್ ಆಗಿದ್ದವರು, ಜಯದೇವ ಆಸ್ಪತ್ರೆಯನ್ನು ಮುನ್ನಡೆಸಿರುವಂತಹ ಅನುಭವ ಇದೆ. ಹಾಗಾಗಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತಹದ್ದು. ಅವರೂ ಕೂಡ ರೇಸ್ನಲ್ಲಿದ್ದಾರೆ. ಗೋವಿಂದ ಕಾರಜೋಳ ಅವರು ಕ್ಷೇತ್ರ ಚಿತ್ರದುರ್ಗ, ದಲಿತ ಎಡಗೈ ಕೋಠವನ್ನು ಅವರು ಪ್ರತಿನಿಧಿಸ್ತಾ ಇರುವಂತಹದ್ದು. ಮೊದಲ ಬಾರಿ ಸಂಸದರಾಗಿದ್ದಾರೆ. ಈ ಹಿಂದೆ BS ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ DCM ಆಗಿ ಕೆಲಸವನ್ನು ನಿರ್ವಹಿಸಿದ್ರು. ಅವರ ಹೆಸರು ಕೂಡ ರೇಸ್ನಲ್ಲಿರುವಂತಹದ್ದು. ಅವರಿಗೆ ದಲಿತ ಕೋಟಾದಲ್ಲಿ ಈ ಬಾರಿ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇರುವಂತಹದ್ದು. ಅದರ ಜೊತೆಗೇನೆ ಗೋವಿಂದ ಕಾರಜೋಳ ಅವರ ನಂತರ BY ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. BS ಯಡಿಯೂರಪ್ಪನವರ ಪುತ್ರ, ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 4 ಬಾರಿ ಸಂಸದರಾಗಿರುವಂತಹ ಅನುಭವ ಇದೆ. ಶಿವಮೊಗ್ಗದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಹಜವಾಗಿಯೇ ಇವರ ಹೆಸರಿನಲ್ಲೂ ಕೂಡ ರೇಸಿಗೆ ಬಂದಿರುವಂಥದ್ದು. ಲಿಂಗಾಯತ ಕೋಟಾದಿಂದ ಈ ಬಾರಿ 4 ಬಾರಿ ಆಯ್ಕೆಯಾಗಿರುವಂತಹ BY ರಾಘವೇಂದ್ರ ಅವರಿಗೂ ಕೂಡ ಅದೃಷ್ಟ ಒಲಿಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಮತ್ತೊಂದು ಪ್ರಮುಖ ಹೆಸರು ವಿ ಸೋಮಣ್ಣ, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಸೋತಿದ್ರು. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿದ್ದಾರೆ. ಲಿಂಗಾಯತ ಕೋಟಾದಡಿಯಲ್ಲಿ 1 ಮಂತ್ರಿ ಸ್ಥಾನ ಫಿಕ್ಸ್ ಆದ್ರೆ ವಿ ಸೋಮಣ್ಣನವರ ಹೆಸರು ಕೂಡ ರೇಸಿಗೆ ಬರುತ್ತೆ, ಮುಂಚೂಣಿಗೆ ಬರುತ್ತೆ.
ಅವರ ಡೀಟೇಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಬ್ರು ಬಸವರಾಜ ಬೊಮ್ಮಾಯಿ, ಇವರಿಗೂ ಕೂಡ ಈ ಬಾರಿ ಮಂತ್ರಿ ಸ್ಥಾನ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಒಂದು ಸ್ಥಾನ ಫಿಕ್ಸ್ ಆದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿದ್ದವರು. ಅದಾದ ಮೇಲೆ ಕರ್ನಾಟಕದ CM ಆಗಿಯೂ ಕೂಡ ಕೆಲಸವನ್ನು ನಿರ್ವಹಿಸಿರುವಂತಹ ಅನುಭವ ಇವರಿಗಿದೆ. ಸಹಜವಾಗಿಯೇ ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು. ಮತ್ತೊಬ್ಬರ ಹೆಸರು ಜಗದೀಶ್ ಶೆಟ್ಟರ್, ಮಾಜಿ CM ಆಗಿ ಕೆಲಸವನ್ನು ನಿರ್ವಹಿಸಿದವರು ಕರ್ನಾಟಕದಲ್ಲಿ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಮೊದಲ ಬಾರಿ ಸಂಸದರಾಗಿರುವಂತಹದ್ದು. ವಿರೋಧ ಪಕ್ಷದ ನಾಯಕ, ಸ್ಪೀಕರು, ಎಲ್ಲಾ ರೀತಿಯ ಹುದ್ದೆಗಳನ್ನ ನಿಭಾಯಿಸಿರುವಂತಹ ಅನುಭವ ಇದೆ. ಸಹಜವಾಗಿಯೇ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿರುವಂಥದ್ದು. ಹಿಂದುಳಿದ ವರ್ಗದ ಕೋಟಾಕ್ಕೆ ಬಂದ್ರೆ ಮೊದಲ ಹೆಸರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. ಮೊದಲ ಬಾರಿ ಸಂಸದರಾಗಿದ್ದವರು. BS ಯಡಿಯೂರಪ್ಪನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರುವಂತಹ ಅನುಭವ ಇದೆ. ಇವರ ಹೆಸರು ಕೂಡ ಮುಂಚೂಣಿಗೆ ಬಂದಿರುವಂತಹದ್ದು. ಹಿಂದುಳಿದ ವರ್ಗದ ಕೋಟಾದಲ್ಲಿ ಒಂದು ಮಂತ್ರಿ ಫಿಕ್ಸ್ ಆದ್ರೆ ಮತ್ತೊಂದು ಹೆಸರು PC ಮೋಹನ್, ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆದ್ದುಕೊಂಡು ಬರ್ತಾ ಇದ್ದಾರೆ. OBC ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 4 ಬಾರಿ ಸೆಂಟ್ರಲ್ನಲ್ಲಿ ಗೆದ್ದು ಬೀಗಿರುವಂತಹದ್ದು. ಜೊತೆಗೆ RSS ಜೊತೆಗೂ ಕೂಡ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ PC ಮೋಹನ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇರುವಂಥದ್ದು. ಈ ನಡುವೆ ಕರ್ನಾಟಕದಿಂದ ಎಷ್ಟು ಜನ ಮೋದಿ ಕ್ಯಾಬಿನೆಟ್ನಲ್ಲಿ ಇರ್ತಾರೆ ಅನ್ನುವಂತಹ ಪ್ರಶ್ನೆ. ಮಹಾರಾಷ್ಟ್ರ ಸೇರಿ ಹಲವು ರಾಜ್ಯಗಳಲ್ಲಿ ಈ ವರ್ಷದ ಅಂತ್ಯಕ್ಕೆ ಚುನಾವಣೆ ನಡೆಯುತ್ತೆ. ಜೊತೆಗೆ ಈ ಉತ್ತರ ಭಾರತದಲ್ಲಿ BJP ಕಳೆದ ವರ್ಷಕ್ಕಿಂತ ಈ ಬಾರಿ ಪರ್ಫಾರ್ಮೆನ್ಸ್ ಕಡಿಮೆ ಕೊಟ್ಟಿದೆ. ಇವೆಲ್ಲವನ್ನೂ ಕನ್ಸಿಡರ್ ಮಾಡಿ ಕರ್ನಾಟಕಕ್ಕೆ ಮೋದಿ ಕ್ಯಾಬಿನೆಟ್ನಲ್ಲಿ ಈ ಬಾರಿ ಎಷ್ಟು ಸ್ಥಾನ ಸಿಗಬಹುದು, ಏನೆಲ್ಲ ಲೆಕ್ಕಾಚಾರ ಆಗ್ತಾ ಇದೆ ಅಂತ? ಪ್ರಮುಖವಾಗಿ ಮೊದಲ ಅವಧಿ ಮತ್ತು ಎರಡನೇ ಅವಧಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಸಿಕ್ಕಂಥ ಪ್ರಾತಿನಿಧ್ಯತೆ ಈಗ ಸಿಗುತ್ತಾ ಅನ್ನೋದೇ ಒಂದು ರೀತಿಯಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಕ್ಕಂಥದ್ದು. ಯಾಕೆಂದರೆ ಒಂದು ಮೈತ್ರಿ ಇದೆ. ಯಾಕೆಂದರೆ ಆ ಒಂದು JDU ಆಗಿರ್ಬೋದು, TDP ಆಗಿರ್ಬೋದು, ಆ ಒಂದು ಪಕ್ಷಗಳಿಗೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಕೊಡಬೇಕಾಗತ್ತೆ. ನೀವು ಹೇಳದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಚುನಾವಣೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರವನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆ ಸೆಕೆಂಡ್ ಲಿಸ್ಟ್ಗೆ ಇಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಈಗ 1+2 ಅಥವಾ 1+3 ಅನ್ನೋದಕ್ಕೆ ಸೀಮಿತ ಮಾಡಿ ತದನಂತರ ಅದನ್ನು 2-2.5 ವರ್ಷದ ಬಳಿಕ ಅದಕ್ಕೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿ ಪುನರ್ರಚನೆ ಮಾಡುವಂಥ ಸಂದರ್ಭದಲ್ಲಿ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಕೇಳಿ ಬರ್ತಾ ಇರತಕ್ಕಂಥ ಮಾಹಿತಿ 1+2 ಅಂದರೆ ಒಂದು JDSಗೆ ಕೊಡಬೇಕಾಗತ್ತೆ. ಮೈತ್ರಿ ಧರ್ಮವನ್ನು ಕೂಡ ಪಾಲನೆ ಮಾಡಬೇಕು. ಹಾಗಾಗಿ ಒಂದು ಸ್ಥಾನವನ್ನು ಬಹುತೇಕ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನುಳಿದಂಥ 7 ಸ್ಥಾನದಲ್ಲಿ BJP ಒಳಗಡೆ ಇರ್ತಕ್ಕಂಥದಕ್ಕೆ ಅಂದರೆ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಬೇಕು, ಅಥವಾ OBCಗೆ ಹಾಕಬೇಕು, ಅಥವಾ ದಲಿತಕ್ಕೆ ಹಾಕಬೇಕು, ಅಥವಾ ಒಂದು ಬ್ರಾಹ್ಮಣ ಸಮುದಾಯಕ್ಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಜಾತಿ ಪ್ರಾತಿನಿಧ್ಯತೆ ಜೊತೆಗೆ ಪ್ರಾದೇಶಿಕ ಪ್ರಾತಿನಿಧ್ಯತೆಯನ್ನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಮೋದಿ ಈಗ ಒಂದು ರೀತಿಯಲ್ಲಿ ಮೈತ್ರಿಯ ಸರ್ಕಾರವನ್ನು ನಡೆಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೆ ಎಲ್ಲೋ ಒಂದು ಕಡೆ 1+2 ಆದರೆ ಖಂಡಿತವಾಗಿ ಕೂಡ ಲಿಂಗಾಯತ ಸಮುದಾಯದಿಂದ ಒಬ್ಬರು ಅಥವಾ OBC ಅಥವಾ ದಲಿತ ಸಮುದಾಯದಿಂದ ಯಾರನ್ನಾರು ಒಬ್ಬರನ್ನ ಪಿಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕಳೆದ ಬಾರಿ ಕೆಲವೊಂದು ಕಡೆ ಸಂಸದೀಯ ಮಂಡಳಿ ವ್ಯವಹಾರ ಸಚಿವರಾಗಿರ್ತಕ್ಕ ಪ್ರಹ್ಲಾದ್ ಜೋಶಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಅವ್ರಿಗೂ ಕೂಡ ಮತ್ತೆ ಮಣೆ ಹಾಕುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಸ್ಥಾನ ದಕ್ಕುವಂಥ ಚಾನ್ಸಸ್ ಜಾಸ್ತಿ ಅಂತಲೇ ಹೇಳ್ಬೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.